ಟಿಕೆಟ್ ಆಕಾಂಕ್ಷಿ, ನನಗೆ ಅರ್ಹತೆ ಇದ್ರೆ ಟಿಕೆಟ್ ಅನ್ನ ಕೊಡಿ. ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ಪ್ರಮೋದ್ ಮಧ್ವರಾಜ್ ಅವರು. ನನ್ನಂತಹ ಸಾಮಾನ್ಯ ಕಾರ್ಯಕರ್ತನಿಗೂ ಟಿಕೆಟ್ ಕೇಳುವ ಹಕ್ಕಿದೆ, ಶೋಭಾ ಅವರಿಗೂ ಟಿಕೆಟ್ ಕೇಳೋ ಹಕ್ಕಿದೆ, ಇಲ್ಲ ಅಂತಲ್ಲ, ನಮ್ಮಂತವ್ರಿಗೂ ಇದೆ. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಟಿಕೆಟ್ ರೇಸ್ ನಲ್ಲಿ ಇವರು ಕೂಡ ಇದ್ದಂಗಾಯ್ತು. ಒಂದ್ ಕಡೆ ಸಿ ಟಿ ರವಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಮಗದೊಂದ್ ಕಡೆ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಈಗ ನಾನು ರೇಸ್ ನಲ್ಲಿ ಇದ್ದೀನಿ, ಹಾಗಂತ ಶೋಭಾ ಕರಂದ್ಲಾಜೆ ಅವ್ರಿಗೆ ಕೊಡೋದು ಬೇಡ ಅಂತ ಹೇಳ್ತಾ ಇಲ್ಲ, ಅವ್ರಿಗೂ ಎಲ್ಲ ಕೇಳೋ ಹಕ್ಕಿದೆ, ಜೊತೆಗೆ ನಾನು ಆಕಾಂಕ್ಷಿ ಅಂತ ಟವೆಲ್ ಹಾಕಿದ್ದಾರೆ. ನಾನೊಬ್ಬ ಟಿಕೆಟ್ ಆಕಾಂಕ್ಷಿ, ನನ್ನಲ್ಲಿ ಯಾರತ್ತೆ ಇದ್ರೆ ಕೊಡಿ. ನಾನು ಜನಸೇವೆ ಮಾಡಿರ್ತಕ್ಕಂಥ ಆರತಿ ಇದ್ರೆ, ನನಗೆ ಜನಪ್ರಿಯತೆ ಇದ್ರೆ, ಕಾರ್ಯಕರ್ತರು ನನ್ನ ಹೆಸರನ್ನ ಸೂಚಿಸ್ತಾ ಇದ್ರೆ, ಸರ್ವೆಗಳಲ್ಲಿ ನನ್ನ ಹೆಸರು ಮುಂಚೂಣಿಯಲ್ಲಿದ್ದರೆ, ಒಂದು ಹಿಂದುಳಿದ ವರ್ಗದ ಒಂದು ಮೀನುಗಾರ ಸಮಾಜಕ್ಕೆ ಸೇರಿದವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಬಿಜೆಪಿ ತೀರ್ಮಾನ ಮಾಡಿದ್ರೆ, ಮತ್ತೆ ಜನರ ಬಳಿ ಓಡಾಡುವಂತ ವ್ಯಕ್ತಿ ಬೇಕು ಅಂತ ಬಿಜೆಪಿಗೆ ಕಂಡು ಬಂದ್ರೆ ನನಗೆ ಅವಕಾಶ ಕೊಡಿ. ಇಲ್ಲದೆ ಹೋದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೆ ಅವ್ರ ಪರವಾಗಿ ಕೆಲಸ ಮಾಡ್ತೀನಿ ಅಂತಲೂ ಬಹಿರಂಗವಾಗಿ ಘೋಷಣೆ ಮಾಡ್ತೀನಿ. ಎರಡನೇದು, ನನಗೆ ನನ್ನ ಜೀವಮಾನ ಪೂರ್ತಿ ಯಾವ ಸ್ಥಾನಮಾನ ಕೊಡದೆ ಹೋದ್ರೂ ಕೂಡ ನನ್ನ ಕೊನೆ ಉಸಿರಿರುವಾಗ ನಾನು ಬಿಜೆಪಿಯಲ್ಲಿ ಉಳಿತೀನಿ ಅಂತಕ್ಕಂಥ ಘೋಷಣೆ ಕೂಡ ಬಹಿರಂಗವಾಗಿ ಮಾಡಿ. ನೋಡಿ, ಬಿಜೆಪಿ ತನ್ನ ಟಿಕೆಟ್ ಅನ್ನು ಯಾರಿಗಾದ್ರೂ ಕೊಡ್ಬೇಕಾದ್ರೆ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಯನ್ನು ಮಾಡ್ತಾರೆ. ಸೊ ಆ ವಿಶ್ಲೇಷಣೆಗಳಿಗೆ ಒಳಪಟ್ಟು ಮಾಡುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳುವಂತ ರೀತಿಯೇ ಬೇರೆ ಇದೆ. ಸೊ ಈ ಅಭಿಯಾನದಲ್ಲಿ ನನಗಂತೂ ನಂಬಿಕೆ ಇಲ್ಲ, ಅದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಹೇಳುವ ಎಲ್ಲ ಹಕ್ಕುಗಳು ಇದೆ. ನನ್ನಂತ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೇಳೋ ಅಲ್ಲಿಗೆ ಪ್ರಮೋದ್ ಮಧ್ವರಾಜ್ ಅವರು ನೇರವಾಗಿ ಟಿಕೆಟ್ ಕೇಳೋದ್ರ ಮುಖಾಂತರ ನಾನು ಕೂಡ ಒಬ್ಬ ಟಿಕೆಟ್ ಆಕಾಂಕ್ಷಿ, ಕಾರ್ಯಕರ್ತರ ವಿಚಾರದಲ್ಲಿ ಅವರು ನನ್ನ ಹೆಸರನ್ನ ಸೂಚನೆ ಕೊಟ್ಟಿದ್ರೆ ಅಥವಾ ಸೂಚಿಸಿದ್ರೆ, ಮತ್ತು ಮೀನುಗಾರ ಸಮುದಾಯಕ್ಕೆ ಒಬ್ಬ ಬಡವ ಸೇರಿದವನಿಗೆ ಅಭ್ಯರ್ಥಿ ಆಗಬೇಕು ಅನ್ನುವಂತಹ ನಿರೀಕ್ಷೆ ಅಥವಾ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಇದ್ರೆ, ಜನರ ಬಳಿ ಓಡಾಡೋ ಅಭ್ಯರ್ಥಿ ಬೇಕು ಅಂದ್ರೆ ನನಗೆ ಕೊಡ್ಲಿ, ನಾನು ಸಮರ್ಥನಿದ್ದೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ.